ಇನ್ನು ಬೆಂಗಳೂರಿನಲ್ಲಿ ಕಳೆದ ಕೆಲ ದಿನಗಳಿಂದ ಈ ಕಸ ವಿಲೇವಾರಿ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆದಂತ ರೀತಿಯಾಗಿ ಕಂಡು ಬರ್ತಾ ಇತ್ತು. ಆದರೆ ಈಗ ಮತ್ತದು ಉಲ್ಬಣಗೊಳ್ತಾ ಇದೆ, ತೀವ್ರಗೊಳ್ತಾ ಇದೆ ಈ ಸಮಸ್ಯೆ. ಕಣ್ಣೂರು ಬಳಿಯ ಮಿಟಗಾನಹಳ್ಳಿ ಡಂಪಿಂಗ್ ಯಾರ್ಡ್ನಲ್ಲಿ ಕಸ ಹಾಕೋದನ್ನ ನಿಲ್ಲಿಸಲಾಗಿದ್ದು ನಗರದಲ್ಲಿ ಕಸ ತಾಂಡವ ಆಡ್ತಾ ಇದೆ. ಇನ್ನು ಈ ಬೆಳವಣಿಗೆ ಬೆನ್ನಲ್ಲೇ ಕಸ ತೆರಿಗೆಯನ್ನು ವಿಧಿಸೋದಕ್ಕೆ ಮುಂದಾಗಿರುವ ಸರ್ಕಾರದ ನಡೆಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಬಹಳ ಆಕ್ರೋಶ ಕೇಳಿಬರ್ತಾ ಇದೆ. ಬೆಂಗಳೂರಿನಲ್ಲಿ ಮತ್ತೆ ಗಾರ್ಬೇಜ್ ಸಮಸ್ಯೆ, ಎಲ್ಲೆಲ್ಲೂ ಕಸಮಯ. ಮಿಟ್ಟಗಾನಹಳ್ಳಿ ಡಂಪಿಂಗ್ ಬಂದ್, ಕಸ ತುಂಬಿಕೊಂಡು ನಿಂತ ವಾಹನಗಳು. ಗಾರ್ಡನ್ ಸಿಟಿ ಬೆಂಗಳೂರು ಮತ್ತೆ ಗಾರ್ಬೇಜ್ ಸಿಟಿ ಆಗ್ತಿದೆ. ಕಣ್ಣೂರು ಬಳಿಯ ಮಿಟ್ಟಗಾನ ಕ್ವಾರಿಯಲ್ಲಿ ಅವೈಜ್ಞಾನಿಕವಾಗಿ ಕಸ ಸುರಿಯಲಾಗ್ತಿದೆ ಅಂತ ಸ್ಥಳೀಯರು ಬಿಬಿಎಂಪಿ ವಾಹನಗಳನ್ನ ನಿಲ್ಲಿಸಿದ್ದಾರೆ. ಮತ್ತೊಂದೆಡೆ ಕಸ ಸಂಗ್ರಹ ಮಾಡಿಕೊಂಡ ಬಿಬಿಎಂಪಿ ಟೆಂಪೋಗಳು ಅವುಗಳನ್ನ ಕಾಂಪ್ಯಾಕ್ಟರ್ಗಳಿಗೆ ತುಂಬಿಸಲಾಗದೆ ನಿಂತಲ್ಲೇ ನಿಂತಿವೆ. ಇದು ಕಸ ಅಂತಲ್ಲ ನೋಡಿ, ಅಲ್ಲಿ ಚೇಂಬರ್ ಓಪನ್ ಆಗಿ ಒಂದು 20 ಸಲ ಕಂಪ್ಲೇಂಟ್ ಮಾಡಿದ್ವಿ. ಚೇಂಬರ್ ಓಪನ್ ಆಗಿ ಒಳಗಡೆ ಪೈಪ್ ಲೈನು ಬ್ಲಾಕ್ ಆಗಿದೆ, ಕಂಪ್ಲೀಟ್ ಬ್ಲಾಕ್ ಆಗೋಗಿದೆ. ಇವತ್ತಿನವ್ರಿಗೆ ಎಷ್ಟು ಕಂಪ್ಲೇಂಟ್ ಮಾಡಿದ್ರು BBMP ಅವರಾಗಲಿ BWSSBನವರಾಗಲಿ ಒಬ್ಬರು ಬಂದು ಸ್ಪಂದಿಸಲ್ಲ. ಬರ್ತಾರೆ 2 ನಿಮಿಷಕ್ಕೆ ಮುಗಿಸ್ಕೊಂಡು ಹೋಗ್ತಾರೆ. ಇನ್ನು ಕಣ್ಣೂರು ಬಳಿಯ ಮಿಟ್ಟಗನಹಳ್ಳಿಯಲ್ಲಿ ಕಸದ ಡಂಪಿಂಗ್ ಹೆಚ್ಚಾಗಿದ್ದು ಮಾಲಿನ್ಯ ಮಿತಿಮೀರಿದೆ. ಗರಿಷ್ಠ ಹಂತ ತಲುಪಿ ವಾತಾವರಣ ಹದಗೆಟ್ಟಿದ್ದು ಪಾಲಿಕೆ ಮಾತ್ರ ಇನ್ನೂ ಕಸ ಸುರಿಯೋದನ್ನ ಮುಂದುವರೆಸಿದೆ. ಬೆಂಗಳೂರಿನ ಕಣ್ಣೂರು ಬಳಿಯ ಮಿಟ್ಕನಹಳ್ಳಿ ಕಸದ ಕ್ವಾರಿ ಅಂದರೆ ಡಂಪಿಂಗ್ ಯಾರ್ಡ್ನಲ್ಲಿ ಅವೈಜ್ಞಾನಿಕವಾಗಿ ಕಸವನ್ನು ಸುರಿತಾ ಇದ್ದಾರೆ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಸ್ಥಳೀಯರು ಆ ಒಂದು ಕಸ ಹಾಕೋದನ್ನು ಅಲ್ಲಿ ಸ್ಟಾಪ್ ಮಾಡಿಸಿದ್ದಾರೆ, ಸ್ಥಗಿತ ಮಾಡಿಸಿದ್ದಾರೆ. ಇದೇ ರೀತಿ ಮುಂದುವರೆದರೆ ಬೆಂಗಳೂರು ಮತ್ತಷ್ಟು ಗಲೀಜಾಗುವಂಥದ್ದು, ಕಸದಿಂದ ನಾರುವಂಥದ್ದು ಹೆಚ್ಚಾಗುತ್ತೆ. ಬೆಂಗಳೂರು ಕಸದ ಸಮಸ್ಯೆ ಬಗ್ಗೆ ಬಿಜೆಪಿ ನಾಯಕರು ಗರಂ ಆಗಿದ್ದಾರೆ. ಒನ್ಸ್ ಈಗಾಗಲೇ ಅದು ಟೆಂಡರ್ ಕರಿಬೇಕಾಗಿ, ಟೆಂಡರ್ ಕರೀದೇನೆ ಕೋರ್ಟ್ಗೆ ಹೋಗೋದು, ಕೋರ್ಟಲ್ಲಿ BBMP ಅಡ್ವೊಕೇಟ್ಗಳು ಗುತ್ತಿಗೆದಾರರ ಪರವಾಗಿ ನಿಂತ್ಕೊಳ್ಳೋದು, ಗುತ್ತಿಗೆದಾರರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕೋರ್ಟಲ್ಲಿ ಅಡ್ಜಸ್ಟ್ ಆಗೋದು, ಹಿಂಗೆಲ್ಲ ಮಾಡಿ ಕಸದ ಟೆಂಡರ್ ಕರೀದೆ ಹಾಳು ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಬೆಂಗಳೂರು ಉಸ್ತುವಾರಿ ಸಚಿವರಾದ್ಮೇಲೆ ಬೆಂಗಳೂರಿನ ನಗರ ಜನತೆ ಬಹಳ ಹೆಚ್ಚು ನಿರೀಕ್ಷೆ ಇಟ್ಕೊಂಡಿದ್ದಾರೆ. 2 ವರ್ಷದಲ್ಲಿ ಅವರು ವಿಫಲವಾಗಿದ್ದಾರೆ. ಅಭಿವೃದ್ಧಿ ಆಗಲಿ ಇನ್ನೊಂದಾಗಲಿ. ಅಲ್ಲಿಂದನೂ ಕೂಡ ಗಾರ್ಬೇಜ್ ಸಮಸ್ಯೆ ಇತ್ತು. ಅದಿದ್ದಾಗ ನಮ್ಮ ಸರ್ಕಾರ ಅದಕ್ಕೆ ಪ್ರತ್ಯೇಕವಾದಂಥ ಕಾರ್ಪೊರೇಷನ್ ಮಾಡಬೇಕು, ಯಾಕಂದರೆ ಜನಪ್ರತಿನಿಧಿಗಳ ಯಾವುದೇ ಹಸ್ತಕ್ಷೇಪ ಇರಬಾರ್ದು ಅಂತೇಳಿ ನಮ್ಮ ಸರ್ಕಾರದಲ್ಲೇ ಮಾಡಿದ್ದಿತ್ತು. ಅದಕ್ಕೆ ಪ್ರತ್ಯೇಕವಾದಂಥ ಕಾರ್ಪೊರೇಷನ್ ಮಾಡಿದರೂ ಕೂಡ ಈಗ 4 ವರ್ಷಗಳಿಂದ ಯಾವುದೇ ಚುನಾಯಿತ ಪ್ರತಿನಿಧಿಗಳಿಲ್ಲ ಮತ್ತು ಶಾಸಕರ ಯಾವುದೇ ಮಾತುಗಳನ್ನು ಕೂಡ ಕಾರ್ಪೊರೇಷನ್ನ ಅಧಿಕಾರಿಗಳಾಗಲಿ ಇನ್ನೊಬ್ಬರಾಗಲಿ ಉಸ್ತುವಾರಿ ಸಚಿವರಾಗಲಿ ಗಮನ ಹರಿಸ್ತಾ ಇಲ್ಲ. ಯಾರು ಜಿಲ್ಲಾ ಉಸ್ತುವಾರಿ ಸಚಿವರು ಅಥವಾ ಯಾರು ಚೀಫ್ ಕಮಿಷನರು, ಹೆಲ್ತ್ ಡಿಪಾರ್ಟ್ಮೆಂಟ್ ಯಾರು ನೋಡ್ತಾ ಇದ್ದಾರೆ ಅವ್ರು ಹೋಗಿ ಇಲ್ಲೇ ಒಂದು ಕಡೆ ಅದನ್ನು ಸರಿಯಾದ ನಿರ್ವಹಣೆ ಮಾಡದ ರೀತಿಯಲ್ಲಿ ನೋಡಿದ್ರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಕೊಡದೆ ಹೋದರೆ, ಈಗ ಯಾರು ಹೆಲ್ತ್ ಇನ್ಸ್ಪೆಕ್ಟರ್ಗಳಿದ್ದಾರೆ ನಾಳೆ ಅವ್ರಿಗೆ ಜವಾಬ್ದಾರಿಯನ್ನು ವಹಿಸಬೇಕು. ಬೆಂಗಳೂರು ಜನರ ಮೇಲೆ ಬೀಳುತ್ತಾ ಕಸ ತೆರಿಗೆ. ವಾರ್ಷಿಕ 600 ಕೋಟಿ ಸಂಗ್ರಹಕ್ಕೆ BSWML ಪ್ಲಾನ್. ಇನ್ನು ಕಸ ವಿಲೇವಾರಿ ಮಾಡೋಕೆ ಆಗದ ಪಾಲಿಕೆ ವಿರುದ್ಧ ಆಕ್ರೋಶ ಒಂದ್ ಕಡೆಯಾದ್ರೆ ಮತ್ತೊಂದು ಬೆಳವಣಿಗೆ ಸಹ ನಾಗರಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಕಸಕ್ಕೆ ತೆರಿಗೆ ವಿಧಿಸಲು ಮುಂದಾಗಿರುವ ಘನತ್ಯಾಜ್ಯ ನಿರ್ವಹಣೆ ಸಂಸ್ಥೆ 10 ರೂಪಾಯಿಯಿಂದ ಗರಿಷ್ಠ 400 ರೂಪಾಯಿವರೆಗೆ ಮಾಸಿಕ ತೆರಿಗೆ ವಿಧಿಸಿ ವಾರ್ಷಿಕ 600 ಕೋಟಿ ರೂಪಾಯಿ ಗಳಿಸುವ ಗುರಿ ಇಟ್ಕೊಂಡಿದೆ. ಆದರೆ ಇರುವ ಅನುದಾನವನ್ನೇ ಸರಿಯಾಗಿ ಬಳಸಿಕೊಳ್ಳದೆ ಕಸ ಸಂಗ್ರಹಣೆ, ವಿಲೇವಾರಿ ಮಾಡದೆ ಈಗಾಗಲೇ ಬೆಲೆ ಏರಿಕೆಯಿಂದ ಕಂಗೆಟ್ಟಿರುವ ಜನರಿಗೆ ಇದೆಂತಹ ಹೊರೆಯನ್ನೋ ಮಾತು ಕೇಳಿ ಬರ್ತಿದೆ. ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಆಗುತ್ತೋ ಇಲ್ವೋ, ಈ ರೀತಿ ಮುಂದುವರಿದ್ರೆ ಗಾರ್ಬೇಜ್ ಸಿಟಿಯನ್ನೋ ಹಣೆಪಟ್ಟಿಯಂತೂ ಕಟ್ಟಿಕೊಳ್ಳುತ್ತೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.